ಅವ್ರಿಗೆ ಅದ್ರ ಪೊಲೀಸವ್ರ ಕಾಟ, ಅವ್ರಿಗೆ 500 ಬಾಯಲ್ಲಿ ಹಾಕ್ಬೇಕು. ದಣಿ ತುಂಬ ಕಷ್ಟ ಆಯ್ತು ಸರ್, ತುಂಬ ಕಷ್ಟ ಆಯ್ತು. ಅವಾಗ 500 ರೂಪಾಯಿ ನಮಗೆ. ಹುಡುಗಿ ಮದುವೆ ಮಾಡಿಕೊಂಡೆ, ಬಾಬಾಗೆ ಹುಡುಗಿ ಬಾಳಿಸ್ಬೇಕು, ರೋಡಲ್ಲಿ ಫುಟ್ಪಾತಲ್ಲಿ ನಾನು ಹೆಂಡತಿ ಮಾಡಿಸ್ಕೊಂಡು ಇದ್ದೆ ನಾನು. ಬೆಂಗಳೂರು ಜೀವನ ಅಂದರೆ ತುಂಬ ಕಷ್ಟ. ಎಲ್ಲರೂ ನಮ್ಮವರೇ. ಕಂಡು ಕಾಣದ ನಮ್ಮೂರು, ಕಂಡು ಕಾಣದ ನಮ್ಮೂರು. ನಮ್ಮದು ಬಾಬು, ಹೊಸಪೇಟೆ ಬಳ್ಳಾರಿ. ನಾವು ಬಂದು 35 ವರ್ಷ ಆಯಿತು ಈಗ ಬೆಂಗಳೂರು ಬಂದು. ಅಲ್ಲಿ ಬಂದು ನಾವು ಕೂಲಿ ಕೆಲಸ ಮಾಡ್ತೀವಿ, ಮಣ್ಣು ಕೆಲಸ ಮಾಡ್ತಾಯಿದ್ವಿ. ಅಲ್ಲಿಂದ ಬೆಂಗಳೂರು ಬಂದು ಸೆಟ್ಲ್ ಆಗಿದ್ವಿ. ಅಲ್ಲಿ ಕೆಲಸ ಇಲ್ಲ, ಕಾರ್ಯ ಇಲ್ಲ, ಏನೂ ಇಲ್ಲ. ಜೀವನ ಕಷ್ಟ ಆಗಿತ್ತು, ಕೆಲಸ ಇಲ್ಲ, ಇಲ್ಲ. ಅದಕ್ಕೆ ಬಂದು ಬೆಂಗಳೂರು ಬಂದು ಸೆಟ್ಲ್ ಆಗಿದ್ವಿ. ಬೆಂಗಳೂರು ಬರ್ಬೇಕಾದ್ರೆ ಮಣ್ಣುವಾರಕ್ಕೆ ಹೋಗಿದ್ವಿ. ಅದೇ ಫುಟ್ಪಾತಲ್ಲಿ ಮಲಗಿದ್ದು. ಆಮೇಲೆ ಕೂಲಿ ಕೆಲಸಕ್ಕೆ ಹೋಗಿ, ಹೋಟ್ಲ್ ಕೆಲಸಕ್ಕೆ ಹೋಗಿ, ಅದರಿಂದ ಸ್ವಲ್ಪ ಇದು ಮಾಡ್ಕೊಂಡು ಫುಟ್ಪಾತಲ್ಲಿ ಮಲಗಿ ಎಲ್ಲ ಮಾಡಿದ್ವಿ. ದಣಿ ತುಂಬ ಕಷ್ಟ ಆಯ್ತು ಸರ್, ತುಂಬ ಕಷ್ಟ ಆಯ್ತು. ಕಾರ್ಪೆಂಟ್ರ್ ವರ್ಕ್ ಮಾಡಿದ್ವಿ. ಅದು ಹೆಲ್ಪರ್ಗೆ ಕೆಲಸಕ್ಕೆ ಹೋಗ್ತಾ ಇದ್ದೀವಿ. ಅದೇ ಇವಾಗ ಆಳುಗಳು ಕರೀತಾರೆ, ಬನ್ನಿ ಡೋರ್ ಫಿಟ್ ಮಾಡಬೇಕು, ಜೊತೆಲಿ ಬನ್ನಿ, ಹಂಗೆ ಅಂತ. ಅವ್ರ ಜೊತೆಲಿ ಡೈಲಿ 500 ರೂಪಾಯಿ ಕೊಡೋರು, 500 ರೂಪಾಯಿ ಕೆಲಸ ಮಾಡೋದು. ಇವಾಗ ರೋಡಲ್ಲಿ ಕೂತ್ಕೊಂಡು ಮೂರುಪಾಳಿಗೆ ಹೋದರೆ ಗಾರೆಯವರು, ಕಾರ್ಪೆಂಟ್ರಿಗೆ ಎಲ್ಲ ಬಂದು ಕರೀತಾರೆ. ಅಲ್ಲಿಗೆ ಹೋಗ್ತೀವಿ. ಅಲ್ಲಿ ಹೋದ್ರೆ ಮಾತ್ರ ನೀವು ಕಾರ್ಪೆಂಟ್ರ್ ಅಂತ ಕರೀತಾರೆ. ನಾವು ಫುಲ್ ಸಿಕ್ಕೊಳ್ತೀವಿ ಕೈಯಲ್ಲಿ, ಕಾರ್ಪೆಂಟ್ರ್ ಅಂತಾರೆ. ಕರ್ಕೊಂಡು ಹೋಗ್ತಾರೆ. ಮೂರನಪಾಳ್ಯದಲ್ಲೇ ಮಣ್ಣು ಹೊರಕ್ಕೆ ಹೋಗಿದ್ದು, ಮೂರನಪಾಳ್ಯಕ್ಕೆ ಕಾರ್ಪೆಂಟ್ರ್ ಕೆಲಸ ಹೋಗಿದ್ದು. ಮೂರನಪಾಳ್ಯ ಸರ್ಕಲಲ್ಲಿ ಗಾಡಿಯಲ್ಲಿ ಬರೋರು, 2 ವೀಲರಲ್ಲಿ, ಕಾರಲ್ಲಿ ಅವರು ಬರೋರು, ಬಂದು ಕರ್ಕೊಂಡು ಹೋಗ್ತಾರೆ. ಇಲ್ಲ ಯಾವುದೂ ಇಲ್ಲ. ಇಲ್ಲಿ ಬಂದಮೇಲೆ ಸ್ವಲ್ಪ ಕಲ್ತಿರೋದು. ಮಲಯಾಳದವರು ಒಬ್ಬರು ಇದ್ದರು, ಮಲಯಾಳದವರು, ಅವ್ರು ತೀರ್ಕೊಂಡ್ಬಿಟ್ರು. ಅವ್ರ ಜೊತೆಗೆ ಕೆಲಸ ಕಲ್ತಿರ್ತಾವೆ. ಅವ್ರು ಪರಿಚಯ ಆಗಿರೋ ಮೂರನಪಾಳ್ಯದಲ್ಲೇ. ಅವ್ರು POT ಅವರು ಬೆಳಗಿಂದ ಸಾಯಂಕಾಲ ಗಂಟೆ ಕುಡಿತಾ ಇರೋರು. ಶನಿವಾರ ಸಂಬಳ ಕೊಡೋದ್ರೆ ಭಾನುವಾರ ಕೊಡ್ತೀನಿ, ಸೋಮವಾರ ಕೊಡ್ತೀನಿ ಅನ್ನೋರು. ಒಂದು 200-300 ರೂಪಾಯಿ ಕೊಡೋರು, ಹೋಗಿ ನಾನು ಇಷ್ಟು ಹೋಗೋನವರು ಎಲ್ಲ ಮಾಡೋರು. ಅಯ್ಯೋ ತುಂಬ ಕಷ್ಟ. ಆಮೇಲೆ ಬೆಂಗಳೂರು ಬಂದು ಮದುವೆ ಆದೆ. ಟೋಲ್ಗೇಟ್, ಮೈಸೂರು ಟೋಲ್ಗೇಟು ಹುಡುಗಿ. ಇವಾಗ ಮಕ್ಕಳು ಬಂದು ಇನ್ನೂ ಬರ್ತಿದ್ದಾರೆ, ದೊಡ್ಡ ಮಕ್ಕಳು. ಹುಡುಗಿಗೆ ಬಂದು ತಮಿಳ್ನಾಡು ಕೊಟ್ಟಿದ್ದೀನಿ, ತಿರುವಣ್ಣಾಮಲೆ. ಮಗ ಬಂದು ಇಲ್ಲಿ ಸೀರೆ ಸೆಟ್ ಮಾಡ್ತಾನೆ, ನಾನು ಬಂದು ಈ ಕೆಲಸ ಮಾಡ್ತೀನಿ. ಇಲ್ಲ ಸರ್, ಬಾಡಿಗೆ ಯಾವುದೂ ಇಲ್ಲ ಸರ್, ಜಮೀನು ಏನಿಲ್ಲ ಸರ್. ಮಕ್ಕಳೆಲ್ಲ ಮದುವೆ ಮಾಡಿಬಿಟ್ಟಿದ್ದೀನಿ ಸರ್. ಮಕ್ಕಳು ಏನು ಓದ್ತಾ ಇಲ್ಲ, ಸೀರೆ ಸೆಟ್ ಕೆಲಸ ಮಾಡ್ತಾನೆ ಮಗ. ಇವಾಗ ಹಬ್ಬ ಬರುತ್ತಲ್ಲ, ರೈಟಿಂಗ್ಸ್, ಆ ಕೆಲಸ ಮಾಡ್ತಾನೆ. ಅದು 10th ಓದ್ದ ಇಲ್ಲಿ ಗೌರ್ಮೆಂಟ್ ಸ್ಕೂಲಲ್ಲಿ. 10th ಓದಿಗೆ ಮಾಡ ಅವ್ನಿಗೆ ತಲೆಗೆ ಏನಿಲ್ಲ, ನಾನು ಸ್ಕೂಲ್ಗೆ ಹೋಗಲ್ಲ ಅಂತ. ಆವಾಗಿಂದ ಹುಡುಗಿದ್ರೆ ಸರಿ ಪೈಂಟ್ ಕೆಲಸಕ್ಕೆ, ಅದಕ್ಕೆ ಇದಕ್ಕೆ ಎಲೆಕ್ಟ್ರಿಷಿಯನ್ ಕೆಲಸಕ್ಕೆ ಹೋಗ್ತಾ ಇದ್ದ. ಇವಾಗ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಾನೆ. ಅವಾಗ ಎಷ್ಟು ಸಿಗೋದು ಅಂದರೆ 500 ರೂಪೀಸ್ ಡೈಲಿ. ಅವಾಗ 500. ಅವಾಗ 500 ರೂಪಾಯಿ ನಮಗೆ. ಇವಾಗ ನನಗೆ 55 ಸಾವಿರ, 30. ನನಗೆ 55 ನಾನು ಬೆಂಗಳೂರು ಬೇಕಾದ್ರೆ 20 ವರ್ಷದಲ್ಲಿ ಬಂದಿದ್ದೆ. 35 ವರ್ಷ ಆಗೋಯ್ತು. ಇಲ್ಲ ಏನಂದ್ರೆ 300-350 ರೂಪಾಯಿ ಸಂಬಳ. ಅವಾಗ ಒಂದು ದಿನಕ್ಕೆ ಊಟ ನಮ್ಮದು, ಬೆಳಗ್ಗೆ ನಾಷ್ಟ ನಮ್ಮದು, 350 ರೂಪಾಯಿ ದಿನ. ಅಂದರೆ ಒಂದು ವಾರದಲ್ಲಿ 3 ದಿನ ಇರೋದು. 3 ದಿನ ಮನೇಲಿದೆ. ಸುಮ್ಮನೆ ಅಲ್ಲಿಗೆ ಕೆಲಸಕ್ಕೆ ಹೋಗಿ ನೋಡೋದು, ಅವ್ರದಾಗ ಕರೆದ್ರೆ ಅಲ್ಲಿಗೆ ಹೋಗೋದು, ಇಲ್ಲಿಗೆ ಹೋಗೋದು. ಸಮಸ್ಯೆ ಅಂದರೆ ಇವಾಗ ಮದುವೆ ಮಾಡ್ಕೊಂಡೆ, ಹುಡುಗಿ ಮದುವೆ ಮಾಡ್ಕೊಂಡೆ. ಬಾಬಾಗೆ ಹುಡುಗಿ ಬಾಳಿಸ್ಬೇಕು, ರೋಡಲ್ಲಿ ಫುಟ್ಪಾತಲ್ಲಿ ನಾನು ಹೆಂಡತಿ ಮಾಡಿಸ್ಕೊಂಡು ಇದ್ದೆ ನಾನು. ಎಲ್ಲ ಮಾಡಿದೆ. ಮನೆ ಅಂದರೆ ಫುಟ್ಪಾತೆ ಮನೆ, ರೋಡೇ. ಅಲ್ಲಿ ಊರಿನ ಬಿಟ್ಟು ಬಂದಮೇಲೆ ಫುಟ್ಪಾತೆ. ಮೆಜೆಸ್ಟಿಕಲ್ಲಿ ಒಂದು ವಾರ ಮನೆಗಿದ್ದೆ. ಆಮೇಲೆ ಅಲ್ಲಿಂದ ಯಾರೋ ಕೇಳಿಬಿಟ್ಟು ವಿಜಯನಗರ ಕಳಿಸಿದ್ರು. ಅಲ್ಲಿ ವಿಜಯನಗರ ಪೊಲೀಸ್ ಅಂತವ 5 ದಿನ ಮನೆಗಿದೆ ಅಲ್ಲಿ. ಆಮೇಲೆ ಇಲ್ಲಿ ನಮ್ಮ ಸದರ ಲೇಔಟಲ್ಲಿ 1 ವಾರ ಮನೆಗಿದ್ದೆ. ಅವಾಗ ಯಾರು ಪರಿಚಯ ಇಲ್ಲ, ಏನಿಲ್ಲ. ಆಮೇಲೆ ಹಿಂಗೆ ಮಾಡಿದ್ರು. ಆಮೇಲೆ ಮೇಲೆ ಯಾರೋ ಕರ್ಕೊಂಡಪ್ಪ, ಮೂರನಪಾಳ್ಯ ಹೋಗಪ್ಪ, ಕೆಲಸಗಳು ಇರ್ತದೆ, ಅದು ಯಾರು ಬೇಗ ಬಂದು ಕರೀತಾರೆ ಅಂತ ನಾನು ಹೇಳ್ಬೋದು. ಅಲ್ಲಿಂದ ಏನು ಮಾಡಿದೆ, ಸ್ವಲ್ಪ ದಿನ ಹಂಗೆ ಅವ್ರು ಕೊಡೋ ದುಡ್ಡು ನಮಗೆ ಕೇಟ್ಕೊಳ್ಳ. ಅಲ್ಲಿ ಎಲ್ಲಿ ಮನೆ ಮಾಡೋದು. ಅವಾಗೆಲ್ಲ 10,000 15,000 ಅಡ್ವಾನ್ಸು, 2,000 ಬಾಡಿಗೆ. ಜೋಪ್ಡಿಗೆ ಹೋಗ್ತಿಂದು 1,500 ಬಾಡಿಗೆ. ಆಮೇಲೆ ಇದು ಮಾಡಿದ್ರೆ ಒಂದು ಸೀಟ್ ಮನೆ, ಸೀಟ್ ಮನೆ ಚಿಕ್ಕದು, ಒಂದು ರೂಮು. ಅದಕ್ಕೆ ಬಂದು 5,000 ಅಡ್ವಾನ್ಸು, 2,000 ಬಾಡಿಗೆ ತೊಗೊಂಡೆ. ಅದರಿಂದ ಹಂಗೆ ಇಂಪ್ರೂವ್ ಆಗಿದೆ.
ನೀನು ಬೆಂಗಳೂರು ಬಂದು ಮನೆ ಮಾಡ್ಕೋಬೇಕಂದ್ರೆ ಎಷ್ಟು ವರ್ಷ ಟೈಮ್ ತಗೊಂಡು 1 ಇಯರ್ 1 ವರ್ಷ 1 ವರ್ಷ ಕಷ್ಟಪಟ್ಟಿದ್ದೀನಿ. 1 ವರ್ಷ ಫುಟ್ಪಾತಲ್ಲೇ ಜೀವನ ಮಾಡಿ 1 ವರ್ಷ ಫುಟ್ಪಾತೆ ಇಲ್ಲಿಂದ ಅಲ್ಲಿಂದ ಇಲ್ಲಿ ಯಾರಾದ್ರು ಅಂಗಡಿಯಲ್ಲಿ ಹೋಗಿ ಅಲ್ಲೆಲ್ಲ ಮನಿಕೊಳ್ಳೋದು ಹೋಗ್ತಾರೆ ಅಂಗಡಿಗಳಲ್ಲಿ ಎಲ್ಲ ಜೀವನ ಮಾಡಿದ್ದೆ. ಬಾಡಿಗೆ ಅಂತ ಡೈಲಿ ಇನ್ನೂ 20-30 ರೂಪಾಯಿ ಡಬ್ಬಿಗೆ ಹಾಕಿ ಮಾಡ್ತಾಯಿದ್ದೆ. ಡೈಲಿ 20-30 ಕೆಲ್ಸಕ್ಕೆ ಹೋಯ್ತಾ 50 ರೂಪಾಯಿ 20 ರೂಪಾಯಿ ಡಬ್ಬಿಗೆ ಹಾಕಿ ಮಾಡ್ತೀವಿ. ಬಾಡಿಗೆಗೆ ಸಪ್ರೇಟ್ ಅಂತ. ಬಾಡಿಗೆ ಅಂದರೆ ಅವರು ಕಳಿಸಿದ್ರು ಇದ್ದಾರೆ. ನಾನು ಡೈಲಿ ಮನೆ ಮಾಡಿದ್ವಿ ಅಲ್ಲಿ 2 ತಿಂಗಳು ಬಾಡಿಗೆ ಅಂದರೆ ಮನೆ ಬಿಟ್ಟು ಓಡಿಸಿದ್ದಾರೆ. ಅಡ್ವಾನ್ಸ್ ಎಲ್ಲ ಕ್ಲಿಯರ್ ಮಾಡ್ಕೊಂಡು ಮನೆ ಬಿಟ್ಟು ಓಡಿಸಿದ್ದಾರೆ. ಅವಾಗ ತಿರ್ಗಾ ಫುಟ್ಪಾತು. ಆಮೇಲೆ ತಿರ್ಗಾ ಬಂದು ಬಂದೆ ರೋಡಲ್ಲಿ 1-2 ವಾರ 3 ವಾರ ಇದ್ದೆ. ಆಮೇಲೆ ಗುರ್ತು ಪಚ್ಚರು ಅವ್ರಿಗೆ ಒಂದು ಹುಡುಗಿ ನೋಡಿ ಮದುವೆ ಮಾಡಿದ್ರು. ಮದುವೆ ಮಾಡಿದ್ಮೇಲೆ ಆಮೇಲೆ ಅವರಿಂದ ನಮ್ಮ ಅತ್ತೆ ಮನೆಗೆ ಹೋಗಿ ಒಂದು 4 ತಿಂಗಳಿದ್ದೆ ಅಲ್ಲಿ ನಮ್ಮ ಅತ್ತೆ ಮನೆಗೆ ಕೆಲಸ ಕಾರ್ಯ ಇಲ್ಲ ಅಂತ. ಆಮೇಲೆ ಅವ್ರೇನು ಮಾಡಿದ್ರು, ಅವರು ಅಲ್ಲಿ ಇಲ್ಲಿ ಕೆಲಸ ಹಿಡ್ಕೊಡ್ತೀನಿ ಅಂತೇಳಿ ಮಾರ್ಕೆಟಿಗೆ ಬಿಟ್ಟಿದ್ರು. ಮಾರ್ಕೆಟಲ್ಲಿ ತರಕಾರಿ ಕೊತ್ತಂಬರಿ ವ್ಯಾಪಾರ ಮಾಡೋಕ್ಕೆ. ಅವಾಗ ಕೆಲಸ ಇಲ್ಲ ಕಾರ್ಯ ಇಲ್ಲ, ಕೊತ್ತಂಬರಿ ವ್ಯಾಪಾರ ಮಾಡೋಕ್ಕೆ ಬಿಟ್ಟಿದ್ರು. ಅವಾಗ ಬೆಳಗ್ಗೆ 5 ಗಂಟೆಗೆ ಎದ್ದು ಹೋಗ್ಬಿಟ್ಟು ಕೊತ್ತಂಬರಿ ವ್ಯಾಪಾರ ಮಾಡ್ತಾಯಿದ್ರು ಮಾರ್ಕೆಟಲ್ಲಿ 2 ವರ್ಷ ವ್ಯಾಪಾರ ಮಾಡಿ. ನೆಕ್ಸ್ಟ್ ಟೈಮ್ ಅಂದರೆ ಇದು ಅಲ್ಲೂ ಬೇಡ ಅಂತ ಅಲ್ಲಿ ಪೊಲೀಸ್ ಹೊರಗಾಟ ಹೊಡಿಯೋದು ಪಡಿಯೋದು ಎಲ್ಲ ಮಾಡೋರು. ಇದು ಯಾವ್ದು ನಮ್ಗೆ ಹಣೆ ಬೇಡ ಅಂತ ತಿರ್ಗಿ ಮಾಡಿದ್ರೆ ಅದನ್ನ ಹಂಗೆ ಸ್ಟಾಪ್ ಮಾಡಿಬಿಟ್ಟೆ. ಅಲ್ಲಿ 2 ವರ್ಷ ಮಾಡಿ ಆಮೇಲೆ ಮಾಡಿದೆ ತಿರ್ಗಾ ಕಾರ್ಪೆಂಟ್ರಿಗೆ ಹೋದೆ. ಅಪ್ಪಡಿ ಪಾಪ ತಿರ್ಗಿ ಕಾರ್ಪೆಂಟ್ರಿಗೆ ವರ್ಕ್ ಹೋಗಿದೆ. ಆಮೇಲೆ ಅದೇ ಇನ್ನೊಂದು ನೋಡಿ, ಆಮೇಲೆ ಪೇಪರ್ ಆಗಿದೆ, ಚಪ್ಪರ್ ಚೀಲ ಹಾಕೊಂಡು ಬೆಳಗ್ಗೆ ಹೊತ್ತು ಪೇಪರ್ ಆಗಿದೆ. ಆದರೆ 150 ತಪ್ಪಾಗ್ತಾಯಿತ್ತು ಆವಾಗಲೇ. ಬೆಳಗ್ಗೆ ಎದ್ಬಿಟ್ಟು 4 ಗಂಟೆ 5 ಗಂಟೆಗೆ ಎಲ್ಲೆಲ್ಲ ತಿಪ್ಪೆ ತೊಟ್ಟಿದೆಯೋ ಅಲ್ಲೆಲ್ಲ ಪೇಪರ್ ಆಗಿದ್ದು ಪ್ಲಾಸ್ಟಿಕ್ ದಪ್ಪ ಅದು ಇದಾಯೋದು ಅದನ್ನು ಮಾಡಿದೆ. ಒಂದು 5-6 ತಿಂಗಳು ಮಾಡಿದೆ. ಆಮೇಲೆ ಜನಗಳಿಗೆ ಏನಕ್ಕೂ ನನಗೆ ಈ ಕಾರ್ಪೆಂಟ್ರ್ ಕೆಲಸ ಕೈಯಲ್ಲಿ ಮಾಡಿಕೊಂಡು ಏನಕ್ಕೂ ಚಪ್ಪರ ಆಯಕ್ಕೆ ಹೋಯ್ತು ಹಂಗೆ ಹಿಂಗೆ ಅಂತ ಹೇಳಿ ಅದನ್ನ ಬಿಟ್ಬಿಟ್ಟು ಆಮೇಲೆ ಕಂಟಿನ್ಯೂ ಕಾರ್ಪೆಂಟ್ರ್. ತಿರ್ಗಿ ಕಾರ್ಪೆಂಟ್ರ್ ಆವಾಗಿಂದ ಇವಾಗವರೆಗೂ ಕಾರ್ಪೆಂಟ್ರ್. ಮತ್ತೆ ಹಿಂದೆ ಲೈಫೇ ಬೇಡ ನನಗೆ ಅಂತ ಬಿಟ್ಬಿಟ್ಟೆ. ಆ ರೀತಿ ಈಗ ಸ್ನೇಹಿತರೆಲ್ಲ ಇಲ್ಲ ಇವಾಗ ಸ್ನೇಹಿತರು ಇದ್ದಾರೆ, ಎಲ್ಲ ಇದು ಮಾಡ್ತಾಯಿದ್ದೀವಿ. ಇವಾಗ ಗಣೇಶನ ಕುಣಿಸ್ತಿದ್ದೀವಿ. ಪೊಲೀಸರು ಅವ್ರದ್ದು ಇದ್ದಾರೆ ಏನಿಲ್ಲ, ಬಂದು ಹೋಗ್ತಾರೆ. ಅವ್ರಿಗೇನು ಖರ್ಚಿಗೇನೋ ಕೊಡ್ತೀವಿ ಹೋಗ್ತಾರೆ. ಕೊರೋನಾ ಟೈಮಲ್ಲಿ ತುಂಬ ಕಷ್ಟ ಆಯ್ತು ಸರ್, ತುಂಬ ಕಷ್ಟ ಆಯಿತು. ಊಟಕ್ಕೂ ಕಷ್ಟ ಆಯಿತು. ನಾನು ಇವಾಗ ಇರೋದು 10,000 ಬಾಡಿಗೆ, ತಿಂಗಳಿಗೆ 10,000 ಬಾಡಿಗೆ ಆಯಿತಾ. 50,000 ಅಡ್ವಾನ್ಸು. ಇವಾಗ ಅದರಲ್ಲೇ ಇದೆ, ಅವಾಗೂ ಅದರಲ್ಲೇ ಇದೆ. ಒಡವೆ ಗಿಡವೆ ಎಲ್ಲ ಎತ್ಕೊಂಡು ಮೆಣಸಿನ ಬಿಸ್ನೆಸ್ ಕೊಟ್ಟಿದ್ದಾರಲ್ವ, ಎಲ್ಲ ಎತ್ಕೊಂಡು ಹಂಗೆ ಆರಾಮಡಿಗೆ ಎಲ್ಲ ಕಷ್ಟಪಟ್ಟು. ಆಮೇಲೆ ಅವಾಗ ಊಟಗಳು ಕೊಡ್ತಾಯಿದ್ರು. ಕೆಲಸ ಕಡಿಮೆ, ಅವಾಗ ಫುಲ್ ಕಡಿಮೆ. ಲಾಕ್ಡೌನಲ್ಲಿ ಕೆಲಸ ಕರೆಯೋರು ಇದ್ದಿಲ್ಲ. ಇವಾಗ ಗಣಪತಿ ಸೀಸನ್ ಮಾಡೋರ್ಗೆ ಮಾಡ್ತೀನಿ, ಆಮೇಲೆ ಕಾರ್ಪೆಂಟ್ರ್ ವರ್ಕ್ ಹೋಗ್ತೀನಿ. ಕೆಲಸ ಬಂದು ಆಮೇಲೆ ಹೋಗ್ತೀವಿ. ಇದು ಹೆಂಗೆ ಕಲ್ತ್ರಿ? ಇದು ಬಂದು ನಾವು ಕಲ್ತಿದ್ದಿಲ್ಲ ಸರ್. ಇದು ಬಂದು ಇನ್ನೊಬ್ಬರು ಅವ್ರು ರೊಕ್ಕ ಕೊಟ್ಟು ನಾವು ತೊಗೊಂಡ್ಬಂದಿರೋದು ಗಣೇಶನಿಗೆ. ಆ ರೊಕ್ಕ ಕೊಟ್ಟಿಲ್ಲ ಅವ್ರಿಗೆ. ನಾನು ತರಿಸಿರೋದು ಇಲ್ಲಿ ಕಿತ್ತಳ್ಳಿಯಿಂದ ತರಿಸಿರೋದು ಗಣಪತಿ. ಅವ್ರಿಗೆ ಇದೆಲ್ಲ ಅಮೌಂಟ್ ಮಾಡಿ ನಮಗೆ ಒಂದು ಗಣಪತಿಗೆ 500 ರೂಪಾಯಿ ಕೊಡ್ತಾರೆ. ಇವಾಗ ಇದು 2 ಗಣಪತಿ ಹೋಗ್ಬಿಡ್ತಿದ್ದು, ಹೊರದಾಕ್ಬಿಟ್ರು. ಯಾರು ಲೇಡೀಸ್ ಬಂದು ಇಲ್ಲಿ ಬಿಡೋಗ್ಬಿಟ್ಟು 2 ಗಣಪತಿ ಹೋಯ್ತು. ಲಾಸ್ಟ್ ನಮಗೆ 6,000 ರೂಪಾಯಿ ಲಾಸ್ಟು. ಅದು ನಾನೇ ಕೊಡ್ಬೇಕು, ಲಾಭ ಎಲ್ಲ ಅಲ್ಲೇ ಹೋಯ್ತು. ಇವಾಗ ಅದನ್ನ ಡೇಲಿ ಬಂದು ನಾನು ಇರ್ತೀನಿ, ನೈಟಲ್ಲಿ ಬಂದು ನನ್ನ ಮಗ ಬಂದು ಮನಿಕೊಂತಾನೆ. ಇಲ್ಲಿ ಬಂದು ಕುಡುಕರು ಕಾಟ ಇಲ್ಲಿ ಜಾಸ್ತಿ ಬಂದು ಬೀಳೋದು. ಅವ್ರಿಗೆ ಪೊಲೀಸವ್ರ ಕಾಟ, ಎತ್ತು ಅಂತಾರೆ. ಅವ್ರಿಗೆ 500-1000 ಬಾಯಿಗೆ ಹಾಕ್ಬೇಕು. ದುಡ್ಡು ವಿಚಾರ ಒಂದು. ಇವಾಗ ಇದು ಬೇರೆ ಬಂದುಬಿಟ್ಟಿದೆಯಲ್ಲ ಫೋನ್ಪೇ ಇನ್ನೂ ಕಷ್ಟ ಆಗ್ಬಿಟ್ಟಿದೆ. ಇವಾಗ ಏನಂದರೆ ಮೊದಲು ಕ್ಯಾಶ್ ಮಾಡಿರೋರು 500-1000 ಮಡಗಿರೋರು. ಇವಾಗ ಯಾವಾಗ ಫೋನ್ಪೇ ಬಂತು ಫೋನ್ಪೇ ಮಾಡ್ತೀನಿ ಅಂತಾರೆ. ನಮ್ದು ಇಲ್ಲಿ ಅಕೌಂಟ್ ಇರಬೇಕು, ಅಕೌಂಟ್ ಮಾಡ್ಬೇಕಂದ್ರೆ 5,000 ಕೊಡು 3,000 ಕೊಡು ಅಂತಾರೆ. ಫೋನ್ಗೆ ಕರೆನ್ಸಿ ಹಾಕೋಕ್ಕೆ ದುಡ್ಡಿಲ್ಲ, ಇನ್ನು ಅದನ್ನೆಲ್ಲಿ ಮಾಡ್ಬೋದು ನಾನು. ಬೆಂಗಳೂರು ಜೀವನ ಅಂದರೆ ತುಂಬ ಕಷ್ಟ. ಕರ್ನಾಟಕ ಬಂದು ಎಂಥವ್ರು ಬದುಕೊಂಬಿಡ್ತಾರೆ, ಹೊಸೊಬ್ರಿಗಾಗಲಿ ಹಳಬ್ರಿಗಾಗಲಿ ಬದುಕೊಂಬಿಡ್ತಾರೆ. ಅದೇ ನಮ್ಮೂರಿಗೆಲ್ಲ ಒಂದು ಇದು ಮಾಡೋರು ಆಗೋಣ, ಅಲ್ಲಿ ದುಡಿಮೆ ಇಲ್ಲ. ನಮ್ಮೂರಲ್ಲಿ ದುಡಿಮೆ ಇಲ್ಲ, ದುಡಿಮೆ ಐತೆ. ಎರಡೂ ನಮ್ಮವರೇ.